ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ. ಈ ಮಾಯೆಯ ಕಳೆವೊಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮದೇವ. ಭಾವಾರ್ಥ: ಈ ಲೋಕದಲ್ಲಿ ಹುಟ್ಟುವ ಪ್ರತಿಯೊಬ್ಬ ಜೀವಿಗೂ ಮಾಯೆಯೇ ತಾಯಿಯಂತೆ. ಏಕೆಂದರೆ ಜನನದಿಂದಲೇ ಮನುಷ್ಯನು ಸಂಸಾರದ ಬಂಧನಕ್ಕೆ ಒಳಗಾಗುತ್ತಾನೆ. ಆ ನಂತರ ಮನಸ್ಸಿನಲ್ಲಿ ಉಂಟಾಗುವ ಮೋಹ, ಆಸೆ ಮತ್ತು ಮಮಕಾರಗಳು ಮಾಯೆಯಿಂದಲೇ ಹುಟ್ಟುತ್ತವೆ. ಕುಟುಂಬ, ಸಂಬಂಧ, ದಾಂಪತ್ಯ, ಐಶ್ವರ್ಯ, ಕೀರ್ತಿ ಇವುಗಳ ಮೂಲಕ ಮಾಯೆ ಮನುಷ್ಯನ ಜೀವನದಲ್ಲಿ ಬೆರೆತು ಅವನನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತದೆ. ಹೀಗೆ ತಾಯಿ, ಮಗಳು, ಪತ್ನಿ ಎಂಬ ವಿವಿಧ ರೂಪಗಳಲ್ಲಿ ಮಾಯೆ ಮಾನವನನ್ನು ಸುತ್ತುವರಿದು ದೇವರ ಕಡೆ ಸಾಗುವ ದಾರಿಯಿಂದ ದೂರ ಮಾಡುತ್ತದೆ. ಅದರ ಪ್ರಭಾವ ಎಷ್ಟೊಂದು ಬಲವಾದದ್ದು ಎಂದರೆ ಸಾಮಾನ್ಯ ಮನುಷ್ಯನಿಂದ ಅದನ್ನು ಜಯಿಸುವುದು ಸುಲಭವಲ್ಲ. ಆದ್ದರಿಂದ ಬಸವಣ್ಣರು ವಿನಮ್ರವಾಗಿ ಪ್ರಾರ್ಥಿಸುತ್ತಾರೆ: ಓ ಕೂಡಲ ಸಂಗಮದೇವ, ಈ ಮಾಯೆಯ ಬಂಧನವನ್ನು ಕಳೆಯುವುದು ನನ್ನ ಶಕ್ತಿಗೆ ಮೀರಿದ ಕೆಲಸ. ನಿಮ್ಮ ಕೃಪೆಯಿಂದ ಮಾತ್ರ ಅದನ್ನು ದಾಟಲು ಸಾಧ್ಯ.